ಹಾಯ್ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಸ್ಲೋ ಇದೆಯಾ? ಪರವಾಗಿಲ್ಲ, ರ್ಯಾಮ್ ಅಪ್ಗ್ರೇಡ್ ಮಾಡ್ಬೋದು. ನಿಮ್ಮ ಮೊಬೈಲ್ನಲ್ಲಿ ಸ್ಟೋರೇಜ್ ಇಲ್ವಾ? ಪರವಾಗಿಲ್ಲ, ನೀವು ಸ್ಟೋರೇಜ್ನ ಅಪ್ಗ್ರೇಡ್ ಮಾಡ್ಬೋದು. ನಿಮ್ಮ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ವಾ? ಪರವಾಗಿಲ್ಲ, ಅದನ್ನು ಕೂಡ ಅಪ್ಗ್ರೇಡ್ ಮಾಡ್ಬೋದು. ಹೌದು, ನಾನು ಯಾವ ಮೊಬೈಲ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು. ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಾನಾಗಲೇ ಮೊದಲೇ ಹೇಳ್ದಂಗೆ ಮೇಡ್ ಇನ್ ಇಂಡಿಯಾ ಮೊಬೈಲ್ ಆದಂತಹ ಲಾವಾ ಅವರು ಈ ರೀತಿ ಕಸ್ಟಮೈಸೇಬಲ್ ಫೋನ್ನ ಲಾಂಚ್ ಮಾಡಿರುವಂಥದ್ದು. ಏನಪ್ಪ ಈ ಕಸ್ಟಮೈಸೇಬಲ್ ಫೋನ್ ಅಂದರೆ, ಸೊ ನೀವು ಲ್ಯಾಪ್ಟಾಪ್ಸ್ ಅಥವಾ ಡೆಸ್ಕ್ಟಾಪ್ಸ್ನ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರ್ಬೋದು. ಸೊ ನಿಮ್ಮ ಸಿಸ್ಟಮ್ ಏನಾದರೂ ಸ್ಲೋ ಆಗ್ತಾಯಿದೆ ಅಂದರೆ, ಸೊ ನೀವು 8GB ರ್ಯಾಮ್ಗೆ 4GB ರ್ಯಾಮಿಂದ 8GB ರ್ಯಾಮ್ಗೆ ಅಪ್ಗ್ರೇಡ್ ಮಾಡ್ಬೋದು. ಹಾಗೆಯೇ ನಿಮಗೆ ಸ್ಟೋರೇಜ್ ಇಲ್ಲ ಅಂದರೆ, ನಿಮ್ಮ ಹತ್ರ 500GB ಹಾರ್ಡ್ ಡಿಸ್ಕ್ ಇದೆ ಅಂದರೆ, ಸೊ ನೀವು 1TB ಹಾರ್ಡ್ ಡಿಸ್ಕ್ನ ಮಾಡ್ಕೋಬೋದು. ಸೊ ಅದೇ ರೀತಿ ಕಾನ್ಸೆಪ್ಟ್ ಇದೇನೋ ಹೊಸದಲ್ಲ, ಆದರೆ ಮೊಬೈಲ್ಸಲ್ಲಿ ಬಂದಿರಲಿಲ್ಲ. ಬಟ್ ಈಗ ಮೊಬೈಲ್ಸಲ್ಲಿ ಲಾವಾ ಅವರು ಈ ಕಾನ್ಸೆಪ್ಟ್ನ ತಂದಿರುವಂಥದ್ದು. ಇವತ್ತು ನೀವು 3GB ರ್ಯಾಮ್ ಹಾಗೆ 64GB ಸ್ಟೋರೇಜ್ ಇರುವಂಥ ಒಂದು ಮೊಬೈಲ್ ತೊಗೊತೀರಾ. ಸೊ ಇನ್ನೊಂದು 6 ತಿಂಗಳಾಗುತ್ತೆ, ಸ್ಟೋರೇಜು ಸಾಲ್ತಿರಲ್ಲ. ಹಾಗೆಯೇ ಬರ್ತಾ ಬರ್ತಾ ಅಪ್ಡೇಟ್ಸಿಂದ ಆಗಿರಲಿ ಅಥವಾ ಆಂಡ್ರಾಯ್ಡ್ ಅಪ್ಡೇಟ್ಸಿಂದ ಆಗಿರಲಿ ಅಥವಾ ಸೆಕ್ಯೂರಿಟಿ ಪ್ಯಾಚಸ್ಸಿಂದ ಆಗಿರಲಿ, ಸೊ ಈ ರೀತಿಯೆಲ್ಲ ಅಪ್ಡೇಟ್ಸಿಂದ ಫೋನಲ್ಲಿರುವಂಥ ಸ್ಟೋರೇಜು ಕೂಡ ಕಮ್ಮಿ ಆಗ್ತಾ ಇರುತ್ತೆ. ನಿಮ್ಮ ಫೋನ್ಸು ಸ್ಲೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಸ್ಲೋ ಆದಮೇಲೆ ನಿಮಗೆ ಕೊನೆಗೆ ಉಳಿಯೋದು ಒಂದೇ ಆಪ್ಷನ್ನು. ಸೊ ಅದು ನಿಮ್ಮ ಮೊಬೈಲ್ನ ಸೇಲ್ ಮಾಡಿಬಿಟ್ಟು ಹೊಸ ಫೋನ್ನ ತಗೋವಂಥದ್ದು. ಸೊ ಕೆಲವೊಂದು ಸೊಲ್ಯೂಷನ್ನ ಲಾವಾ ಅವರು ತೊಗೊಂಬಂದಿದ್ದಾರೆ. ಅದೇನೆಂದರೆ, ಸೊ ನೀವು ಲಾವಾ ವೆಬ್ಸೈಟ್ನಲ್ಲಿ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ನೀವು ಲಾವಾ ಸರ್ವಿಸ್ ಸೆಂಟರ್ಗೆ ಕೂಡ ಹೋಗಿ, ಸೊ ನೀವು ಆರ್ಡ್ರ್ ಕೊಟ್ಟು ನೀವು ನಿಮ್ಮ ಮೊಬೈಲ್ನ ಸ್ಪೆಸಿಫಿಕೇಷನ್ನ ಚೆಕ್ ಮಾಡಿಬಿಟ್ಟು ಸೊ ಆ ಮೊಬೈಲ್ನ ನೀವು ಕೊಂಡ್ಕೋಬೋದು. ಸೊ ಅದೇಗೆ ಅಂತ ನಾನು ಈಗ ವೆಬ್ಸೈಟ್ನಲ್ಲಿ ತೋರಿಸ್ತೀನಿ. ಸೊ ಲಾವಾ ಅವರ ವೆಬ್ಸೈಟ್ನಲ್ಲಿ ಹೇಗೆ ಈ ಆಪ್ಷನ್ನು ಎನೇಬಲ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಸ್ಪೆಸಿಫಿಕೇಷನ್ನ ಚೆಕ್ ಮಾಡೋದು ಹೇಗೆ ಅಂದರೆ, ಲಾವಾ ವೆಬ್ಸೈಟ್ನ ಓಪನ್ ಮಾಡಿ. ಸೊ ನಾವು ಲಾವಾ ವೆಬ್ಸೈಟಲ್ಲಿ ನೋಡ್ಬೋದು, ನೀವು www.lavamobiles.comಗೆ ಹೋಗಬೇಕಾಗುತ್ತೆ. ಸೊ ನೋಡ್ಬೋದು, ಇಲ್ಲಿ ನಿಮಗೆ MyZ ಅನ್ನುವಂಥ ಒಂದು ಕಸ್ಟಮೈಸ್ ಯುವರ್ ಫೋನ್ ಅನ್ನುವಂಥ ಆಪ್ಷನಲ್ಲಿ ಸೊ ಈ ಫೀಚರ್ಸಲ್ಲಿ ನಿಮಗೆ ಈ ಮೊಬೈಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ಟ್ಯಾಗ್ಲೈನ್ ಇಟ್ಟಿರೋದು ಜಸ್ಟ್ ದ ವೇ ಯು ವಾಂಟ್ ಇಟ್. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಈ ಮೊಬೈಲ್ನ ಸ್ಪೆಸಿಫಿಕೇಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಮ ಮೊಬೈಲ್ನ ನೀವು ಬಿಲ್ಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಕಲರಲ್ಲಿರುವಂಥ ಒಂದು ಮೊಬೈಲ್ನ ನಿಮಗೆ ನೀಡಿರುವಂಥದ್ದು. ಸೊ ಹಾಗೆಯೇ ನಿಮಗೆ ಇದರಲ್ಲಿ 5 ಸ್ಟೆಪ್ ಟು ಯುವರ್ MyZ. ಸೊ MyZ ಎನ್ನುವಂಥ ಫೋನ್ ಇದಾಗಿದ್ದು. ಸೊ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ರೇರ್ ಕ್ಯಾಮ್ರಾ 13+2 MP ಇರೋ ರೇರ್ ಕ್ಯಾಮ್ರಾ ಬೇಕಾ ಅಥವಾ 13+5+2 MP ಇರುವಂಥ ರೇರ್ ಕ್ಯಾಮ್ರಾ ಬೇಕಾ ಅಂತ. ಸೊ ಸಪೋಸ್ 3 ಕ್ಯಾಮ್ರಾಸ್ ಬೇಕು ಅಂದರೆ 3 ಕ್ಯಾಮ್ರಾಸ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಕಂಟಿನ್ಯೂ ಕೊಡಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ 16 MP ಮಾತ್ರ ಕೊಟ್ಟಿದ್ದಾರೆ ಆಪ್ಷನ್ನು. ಸೊ 16 MP. ರ್ಯಾಮ್ಗೆ ಬಂದರೆ ನೀವು ನೋಡ್ಬೋದು, ಇಲ್ಲಿ 3GB ಕೊಟ್ಟಿದ್ದಾರೆ, ಹಾಗೆಯೇ 4GB ಕೊಟ್ಟಿದ್ದಾರೆ ಮತ್ತು 6GB ಕೊಟ್ಟಿದ್ದಾರೆ. ಸಪೋಸ್ ನೀವು ಈಗ ಕಮ್ಮಿ ರೇಟ್ಗೆ ಅಂದರೆ ಸ್ವಲ್ಪ ಕಮ್ಮಿ ರೇಟ್ಗೆ ಮೊಬೈಲ್ನ ತೊಗೊತೀನಿ ಅಂದರೆ ಸೊ 3GBಗೆ ತೊಗೊಳೋಣ. ಸೊ ಹೇಗಿದ್ದರೂ ನೀವು ಅಪ್ಗ್ರೇಡ್ ಮಾಡ್ಬೋದಲ್ಲ ಮುಂದೆ. ಸೊ ಇನ್ನು ರ್ಯಾಮ್ ವಿಚಾರಕ್ಕೆ ಬಂದರೆ, ಈ ಸ್ಟೋರೇಜು 32, 64 ಹಾಗೆ 128GB ಕೊಟ್ಟಿದ್ದಾರೆ. ಸೊ 64 ತೊಗೊಳೋಣ. ಇನ್ನು ಕಲರು ಜಸ್ಟ್ ರೆಡ್ ಆ್ಯಂಡ್ ಬ್ಲೂ ಕೊಟ್ಟಿದ್ದಾರೆ. ಸೊ ರೆಡ್ ನೋಡೋಣ ಹೇಗಿದೆ ಅಂತ. ಸೊ ಸೇಮ್ ಹೇಗಿದೆ ರೆಡ್ಡು ಹಾಗೇ ಥರ ಇದೆ. ಇನ್ನು ಕಂಡೀಷನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆರ್ಡರ್ ಯಾವಾಗಲೂ ಕ್ಯಾನ್ಸಲ್ ಮಾಡ್ಬೋದಂತೆ. ಸೊ ನೀವೇನಾದರೂ ಕ್ಯಾಶ್ ಆನ್ ಡೆಲಿವರಿ ಮಾಡ್ತಿದ್ದಾರೆ ಅಂದರೆ ಸೊ ಅದಕ್ಕೆ ಸೊ ಇನ್ನು ರೀಫಂಡ್ ಮೋಡ್ ಫಾರ್ ಕ್ಯಾನ್ಸಲ್ಡ್ ಆರ್ಡರ್, ಸೊ ರೀಫಂಡ್ ಪಾಲಿಸಿ ಕೊಟ್ಟಿದ್ದಾರೆ, ರೀಪ್ಲೇಸ್ಮೆಂಟ್ ಪಾಲಿಸಿನೂ ಕೊಟ್ಟಿದ್ದಾರೆ. ಸೊ ನಿಮಗೆ ವಿತಿನ್ 7 ಡೇಸಲ್ಲಿ ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ. ಸೊ ಹೀಗೆಲ್ಲ ನಿಮಗೆ ಆಪ್ಷನ್ಸ್ ಇದೆ. ಸೊ ಅಕ್ಸೆಪ್ಟ್ನ ಕೊಟ್ಟು ಸೊ ನಿಮಗೆ ಸೊ ಇದನ್ನು ಅಕ್ಸೆಪ್ಟ್ ಕೊಟ್ಟರೆ ನಿಮಗೆ ಜನವರಿ 23 ಒಳಗೆ ಈ ಮೊಬೈಲ್ಸು ಬರುತ್ತೆ. ಸೊ ಇನ್ನು ನಿಮಗೆ ಅದರ್ ಸ್ಪೆಸಿಫಿಕೇಷನ್ ಕೂಡ ನಿಮ್ಮ ಸೊ ಪ್ಲ್ಯಾಟ್ಫಾರ್ಮ್ ಯಾವ್ದು ಬೇಕು, ಆಪ್ರೇಟಿಂಗ್ ಸಿಸ್ಟಮ್ ಆಗಿರಲಿ, ಪ್ರೊಸೆಸರ್ ಆಗಿರಲಿ, ಸೊ OS ಆಗಿರಲಿ, ಯೂಸರ್ ಇಂಟರ್ಫೇಸ್ ಆಗಿರಲಿ,
ಹಾಗೆಯೇ ಡಿಸ್ಪ್ಲೇ ಆಗಿರಲಿ. ಸೊ ನೋಡ್ಬೋದು ನಿಮಗೆ 6.5 ಇಂಚ್ ಡಿಸ್ಪ್ಲೇ ಕೊಡ್ತಾ ಇರ್ಬೋದು, HD ಹಾಗೂ IPS ಡಿಸ್ಪ್ಲೇ, ಕರ್ವ್ ಡಿಸ್ಪ್ಲೇ. ಸೊ ಈ ರೀತಿ ಎಲ್ಲ ಆಪ್ಷನ್ ಇದೆ. ಬಟ್ ಇದೆಲ್ಲ ಆಪ್ಷನ್ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿಲ್ಲ ಇವರು. ಸೊ ಫ್ರೆಂಡ್ಸ್, ನೀವೇನಾದರೂ 3 ರೇರಲ್ಲಿ 3 ಕ್ಯಾಮ್ರಾಸ್ ಇರುವಂಥ ಮೊಬೈಲ್ಸು, ಹಾಗೆಯೇ ಫ್ರಂಟಲ್ಲಿ 16 MP, ಹಾಗೆಯೇ 3GB ರ್ಯಾಮ್, ಹಾಗೆ 64GB ಸ್ಟೋರೇಜ್ ಮತ್ತು ರೆಡ್ ಇನ್ ಕಲರ್. ಸೊ ನಿಮಗೆ ರೆಡ್ ಕಲರಲ್ಲಿ ಸೊ ಈ ರೀತಿ ಇರುವಂಥ ಒಂದು ಮೊಬೈಲ್ನ ನೀವು ಸೆಲೆಕ್ಟ್ ಮಾಡಿದ್ರೆ, ಕಸ್ಟಮೈಸ್ ಮಾಡಿದ್ರೆ, ಸೊ 8499ಕ್ಕೆ ಸೊ ನಿಮಗೆ ಬೇಕಾದಂಥ ಒಂದು ಮೊಬೈಲ್ ಬರುತ್ತೆ. ಸೊ ಇನ್ನು ಪ್ರೊಸೆಸರ್ಗೆ ಬಂದರೆ, ಸೊ ಇದರಲ್ಲಿ ಪ್ರೊಸೆಸರ್ಗೆಲ್ಲ ನಮಗೆ ಆಪ್ಷನ್ ಕೊಟ್ಟಿಲ್ಲ. ಸೊ ಇದರಲ್ಲಿ ಪ್ರೊಸೆಸರು ಸೊ ಅವರೇ ಡಿಫಾಲ್ಟಾಗಿ ಅವರೇ ಕೊಡ್ತಾರೆ. ಸೊ ನಿಮಗೆ ಮೀಡಿಯಾಟೆಕ್ ಇಲಿಯೋ G35 ಪ್ರೊಸೆಸರ್ ಇರುವಂಥದ್ದು. ಸೊ ಇದೊಂದು ಆವ್ರೇಜ್ ಪ್ರೊಸೆಸರ್ ಆಗಿದೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅನಿಸುತ್ತೆ. ಹಾಗೆಯೇ ನಿಮಗೆ ಆಂಡ್ರಾಯ್ಡ್ 10 ವರ್ಷನ್ ಕೊಟ್ಟಿರುವಂಥದ್ದು. 3GB ರ್ಯಾಮ್ ಇರುವಂಥ ಮೊಬೈಲ್ಸ್ಗೆ ಸೊ ನೀವು 3GB ಸೆಲೆಕ್ಟ್ ಮಾಡಿದ್ದೀರ ಅಂದರೆ ಆಂಡ್ರಾಯ್ಡ್ 10 ವರ್ಷನ್ ಇರುವಂಥ OS ಬರುತ್ತೆ. ಸೊ ಸ್ಟಾಕ್ ಆಂಡ್ರಾಯ್ಡ್ ಕೊಡ್ತಾ ಇದ್ದಾರೆ 2GBಯಲ್ಲಿ. ಸೊ ನಿಮಗೆ ಡಿಸ್ಪ್ಲೇ 6.5 ಇಂಚ್ ಇದೆ. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ 5000 mAh ಬ್ಯಾಟ್ರಿ ಇರುವಂಥದ್ದು. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಸೊ ನಿಮಗೆ 5000 mAh ಬ್ಯಾಟ್ರಿ ಓಕೆ ಅನಿಸುತ್ತೆ. ಸೊ ಫ್ರೆಂಡ್ಸ್, ನೀವು 3GB ಹಾಗೂ 64GB ಇರುವಂಥ ಸ್ಟೋರೇಜ್ ಇರುವಂಥ ಮೊಬೈಲ್ನ ಸೊ ನೀವು ಇವತ್ತು ಹೋಗಿ ಕೊಂಡ್ಕೊತೀರಾ. ಹಾಗೆ ನೀನು 6 ಮಂತ್ ಆದಮೇಲೆ ಸೊ ನಿಮಗೆ ಸ್ಟೋರೇಜ್ ಸಾಲ್ತಾ ಇರಲ್ಲ, ಹಾಗೆಯೇ ನಿಮ್ಮ ಮೊಬೈಲ್ ಕೂಡ ಸ್ಲೋ ಆಗಿರುತ್ತೆ ಅಂದ್ಕೊಳ್ಳಿ. ಆಗ ನಿಮಗೆ ಸೊ ಈ ರ್ಯಾಮ್ ಹಾಗೂ ಸ್ಟೋರೇಜ್ನ ಅಪ್ಗ್ರೇಡ್ ಮಾಡುವಂಥ ಆಪ್ಷನ್ ಕೂಡ ಇರುತ್ತೆ. ಸೊ ಒಂದೊಳ್ಳೆ ಫೀಚರು ಈಗ ಮೊಬೈಲ್ಸಲ್ಲಿ ಬಂದಿರೋದು. ಈಗ ಲಾವಾದಲ್ಲಿ ಈ ಆಪ್ಷನ್ನ ಬಿಟ್ಟಿರುವಂಥದ್ದು. ಸೊ ಯಾರಿಗೊತ್ತು, ಮುಂದೆ ಬೇರೆ ಬೇರೆ ಕಂಪನೀಸ್, ಈಗ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಸೊ ಲಾಂಚ್ ಮಾಡ್ಬೋದು. ಸೊ ನೋಡೋಣ. ಇದಾಗಿತ್ತು ಇವತ್ತಿನ ಟೆಕ್ ಅಪ್ಡೇಟ್. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. Until next video, bye. Have a nice day.